ಹನುಮನಹಳ್ಳಿ ಮತ್ತು ಮೈಲಾರಿ ಗ್ರಾಮದಲ್ಲಿ ಹೈಮಾಕ್ಸ್ ದೀಪ ಅಳವಡಿಕೆ ಕಾಮಗಾರಿ ಪೂರ್ಣಗೊಂಡಿದೆ. ಅಂದಾಜು ವೆಚ್ಚ 5 ಲಕ್ಷ ರೂಪಾಯಿ ಅನುದಾನ ನೀಡಿದ ಶಾಸಕರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಹನುಮನಹಳ್ಳಿ ಮತ್ತು ಮೈಲಾರಿ ಗ್ರಾಮಕ್ಕೆ ಶಾಸಕರಾದ ಸಮೃದ್ಧಿ ವಿ ಮಂಜುನಾಥ್ ಅವರು ಹೈಮಾಕ್ಸ್ ದೀಪ ಅಳವಡಿಸುವ ಕಾಮಗಾರಿಗೆ 5 ಲಕ್ಷ ಅನುದಾನದಲ್ಲಿ ಹೈಮಾಕ್ಸ್ ದೀಪವನ್ನು ಅಳವಡಿಸಲು ಅನುದಾನ 2025-26ನೇ ಸಾಲಿನ ತಾಲೂಕು ಪಂಚಾಯಿತಿ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದಿಂದ ಆದೇಶ ಆಗಿದ್ದು ಸಮೃದ್ಧಿ ಮಂಜುನಾಥ್ ಅವರು ಈ ಯೋಜನೆಯನ್ನು ಪೂರ್ಣಗೊಳಿಸಿದರು. ಮಹಾಭಾರತದ ಕಾಲದಲ್ಲಿ ಕರ್ಣ ಅಂತ ಒಬ್ಬರಿದ್ರು. ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಒಬ್ಬ ಬ್ರಾಹ್ಮಣರು ಬಂದು ದಾನವನ್ನು ಕೇಳ್ತಾರೆ. ನಿಮಗೆ ಏನು ಬೇಕು ಅಂತೇಳಿ ಕೇಳಿದಾಗ ಸೂರ್ಯಪುತ್ರ ಮತ್ತು ಕುಂತಿಪುತ್ರರಾದಂತಹ ಕರ್ಣರು ನಿಮಗೆ ಏನೇ ಬೇಕಿದ್ರು ಕೊಡ್ತೀನಿ ಅಂತ ಬಡ ಬ್ರಾಹ್ಮಣರಿಗೆ ವಾಗ್ದಾನವನ್ನ ಅಂದ್ರೆ ಮಾತನ್ನು ಕೊಟ್ಟಿರ್ತಾರೆ. ಸೂರ್ಯಪುತ್ರನ ಹತ್ರ ಅಂದ್ರೆ ಕರ್ಣನ ಹತ್ರ ಆ ಬಡ ಬ್ರಾಹ್ಮಣ ಕೊನೆಗೆ ಏನ್ ಕೇಳ್ತಾನಂದ್ರೆ ನಿನ್ನ ವಜ್ರ ಕವಚವನ್ನ ಕೊಡು ಅಂತ ಕೇಳ್ತಾರೆ. ವಜ್ರ ಕವಚವನ್ನ ಕೊಟ್ರೆ ನನ್ನ ಪ್ರಾಣಕ್ಕೆ ಅಪಾಯವಿದೆ ಅಂತ ತಿಳಿದ್ರೂ ಸಹ ಕರ್ಣ ಏನ್ ಮಾಡ್ತಾನೆ ಅಂದ್ರೆ ಕೊಟ್ಟ ಮಾತಿನಂತೆ ತನ್ನ ಒಂದು ಕರ್ಣ ಕಮಂಡಲಗಳನ್ನ ತೆಗೆದುಬಿಟ್ಟು ಆ ಬಡ ಬ್ರಾಹ್ಮಣನಿಗೆ ದಾನ ಮಾಡ್ತಾನೆ. ಅದೇ ರೀತಿ ಈ ಒಂದು ಕೊಟ್ಟ ಮಾತನ್ನ ಉಳಿಸ್ಕೊಂಡಿರುವಂತ ನನ್ನ ಜೀವನದಲ್ಲಿ ನನಗೆ ನಮ್ಮ ತಂದೆಯವರು ರಾಜಕೀಯ ಗುರುಗಳು, ಮತ್ತೆ ನಮ್ಮ ಮಾರ್ಗದರ್ಶಕರು ಯಾರು ಅಂದ್ರೆ ರಘುಪತಿ ರೆಡ್ಡಿ ಅಣ್ಣನವರು ಮತ್ತೆ ಕೆ ವಿ ಶಂಕರಪ್ಪನವರು. ಇವರಿಬ್ಬರ ಒಂದು ಹೆಜ್ಜೆ ಗುರುತಿನಲ್ಲಿ ನಾನು ಹೆಜ್ಜೆ ಇಡುತ್ತಾ ಅವರನ್ನು ನೋಡಿ ಕಲ್ತಿರೋದು. ಇಂತಹ ಒಂದು ಸಂದರ್ಭದಲ್ಲಿ ನಾನು ನನ್ನ ಹೃದಯಾಂತರಾಳದಿಂದ ನನ್ನ ನಾಯಕ ಅಂತ ಒಪ್ಕೋತಾ ಇರೋದು, ಪ್ರಪ್ರಥಮ ಬಾರಿಗೆ ಒಪ್ಕೋತಾ ಇರೋದಂದ್ರೆ ನಮ್ಮ ಸಮೃದ್ಧಿ ಮಂಜಣ್ಣನವರನ್ನ ನನ್ನ ಹೃದಯಾಂತರಾಳದ ನಾಯಕ ಅಂತ ನಾನು ಒಪ್ಕೋತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಈ ಮಾತು ನೋಡಿ, ನಮ್ಮ ಮಂಜಣ್ಣ ಶಾಸಕರಾದ ಮೇಲೆ ಸುಮಾರು 1,52,00,000 ರೂಪಾಯಿ ಇತಿಹಾಸದಲ್ಲೇ, ಮೇಲೇರಿ ಇತಿಹಾಸದಲ್ಲೇ ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಕೊಟ್ಟಿರುವಂತಹ ಶಾಸಕರು ಯಾರೂ ಇಲ್ಲ. ಮೊದಲು ಬಂಡಿದಾರಿ ಇತ್ತು. ಬಂಡಿದಾರಿಯನ್ನ ಕಚ್ಚಾ ರಸ್ತೆ ಮಾಡೋದಕ್ಕೋಸ್ಕರ ನಮ್ಮ ಆಲಂಗೂರು ಸೀನಣ್ಣನವ್ರು ಬರಬೇಕಾಯ್ತು. ಈಗ ಕಚ್ಚಾ ರಸ್ತೆಯನ್ನ ಪಕ್ಕಾ ರಸ್ತೆಯನ್ನಾಗಿ ಮಾಡೋದಕ್ಕೆ ನಮ್ಮ ಸಮೃದ್ಧಿ ಮಂಜಣ್ಣನವರೇ ಬರಬೇಕಾಯ್ತು. ಇವರ ಒಂದು ಅನನ್ಯ ಕೊಡುಗೆಯನ್ನ ನಾವು ಸದಾಕಾಲ ಮೇಲೇರಿ ಗ್ರಾಮಸ್ಥರು ನೆನಪಿಟ್ಟುಕೊಂಡು ಯಾವುದೇ ಕ್ಷಣದಲ್ಲಿ ನಿಮ್ಮ ಋಣ ತೀರಿಸುವುದಕ್ಕೆ ನಾವು ಸದಾ ಸಿದ್ಧರಿರುತ್ತೇವೆ ಅಂತ ಹೇಳ್ಬಿಟ್ಟು ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಮೃದ್ಧಿ ಮಂಜಣ್ಣನವರು 4 ಮಾತುಗಳನ್ನು ಆಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ. ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ದಕ್ಷ ಅಧಿಕಾರಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಹಾಗೂ ನಮ್ಮ ಜಗದೀಶ್ ಸರ್ ಅವರೇ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ತಕ್ಕಂಥ ನಮ್ಮ ಹರೀಶ್ ಅವರೇ ಹಾಗೂ ಈ ಪಂಚಾಯಿತಿಯ ನಮ್ಮ ಸದಸ್ಯರಾಗಿರ್ತಕ್ಕಂಥ ರಮೇಶ್ ಅವರೇ, ನಮ್ಮ ಸೀನಣ್ಣವರೇ, ಮತ್ತು ನಮ್ಮ ಈಗ ತಾನೇ ನಮ್ಮ ಶಶಿಕಲಾ ಮೇಡಮ್ ಅವರೇ, ಲಕ್ಷ್ಮೀನಾರಾಯಣವರೇ, ನಮ್ಮ ಮಂಜಣ್ಣವರೇ, ಬಾಲವರೇ, ನಮ್ಮ ಶೇಷಗಿರಿಯವರೇ, ಹಿಂದೆ ಯಾರಿದ್ದೆ ನಮ್ಮ ಪಿ ಡಿ ಅವರೇ ಹಾಗೂ ನಮ್ಮ ರಾಜಶೇಖರರು ಎಲ್ಲ ನನ್ನೆಲ್ಲ ಹಿತೈಷಿಗಳು ಸೀನಣ್ಣವರೆಲ್ಲ ಬಂದಿದ್ದೀರಿ. ಇದು ನನ್ನ ಕರ್ತವ್ಯ ಅಂತ ಹೇಳ್ಬೋದು. ಬಹುಶಃ ದೇವರು ಕೊಟ್ಟಿರ್ತಕ್ಕಂಥ ಈ ಒಂದು ಕೆಲಸವನ್ನು, ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಯನ್ನು ಸಮರ್ಪವಾಗಿ ಮಾಡ್ತಕ್ಕಂಥ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ನೋವೇನಂತಂದರೆ ನನ್ನ ಪಾಸ್ಟ್ಗೆ, ನಾನು ಹೋಗ್ತಿರ್ತಕ್ಕಂಥ ಪಾಸ್ಟಿಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಒಂದು ನೋವು ಬಿಟ್ಟರೆ, ಸರ್ಕಾರದ ಹಣ ಇಲ್ಲ ನಮ್ಗೆ ಕೊಡ್ತಿಲ್ಲ ಅಂತ ಬಿಟ್ಟರೆ, ಬರ್ತಕ್ಕಂಥ ಹಣದಲ್ಲಿ ಸಮರ್ಪಕವಾಗಿ ಎಲ್ಲ ಕಡೆಯೂ ಹಂಚ್ಕೊಂಡು ಬರ್ತಾಯಿದ್ದೀನಿ. ಸೊ ಅದರಿಂದ ಖಂಡಿತವಾಗ್ಲೂ ಈ ಹನ್ನಳ್ಳಿ ಪಂಚಾಯಿತಿ ಕೂಡ ತುಂಬ ಒಂದಿದೆ. ಬಟ್ ಈ ಸೆಷನಲ್ಲಿ ಒಂದು ಉತ್ತರ ಸಿಗುತ್ತೆ ನನಗೆ. ಸುಮಾರು 270 ಕೋಟಿ ಅಮೌಂಟನ್ನು ಎತ್ತಿನ ಹೊಳೆ ಇದರಿಂದ ತಂದಿದ್ದೀನಿ. ಸುಮಾರು ಒಂದು 5 ಕೆರೆಗೆ ನೀರು ತುಂಬಿಸ್ಲಿಕ್ಕೆ ಎತ್ತಿನ ಹೊಳೆ ತಂದಿದ್ದೀನಿ. ಈಗ ನನಗೆ ನೋಟಿಫಿಕೇಶನ್ ಆಗಿದ ತಕ್ಷಣ ಈ ಮಂತಲ್ಲಿ ಸಿಗ್ತದೆ. ಹನ್ನಳ್ಳಿ ಪಂಚಾಯತಿಲಿ ಕೂಡ ಒಂದು ಕೆರೆ ಸೇರಿಸಿದ್ದೀನಿ. ಏನು ಎತ್ತಿನ ಒಳಗೆ 75-76 ಕೋಟಿಯಲ್ಲಿ ಒಂದು ಕೆರೆ ಸೇರಿಸಿದ್ದೀನಿ. ಅದು ಬಂದಿದ್ದಾದರೆ ತುಂಬ ಒಳ್ಳೆಯದಾಗುತ್ತೆ ಈ ಪಂಚಾಯತಿಗೆ ಅಂತ ಹೇಳ್ತಾ, ಇವರಲ್ಲಿ ಲಾಸ್ಟ್ ಬಂದಾಗ ನನ್ನ ಹೈಮಾಸ್ ಇರಲಿಲ್ಲ, ಕುಡಿಯೋ ವಾಟರ್ ಫಿಲ್ಟರ್ ಇರಲಿಲ್ಲ, ಹಾಗೂ SCPದಲ್ಲಿ ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ SCPದಲ್ಲಿ ಒಂದು ರೋಡ್ ಬೇಕಾಗಿತ್ತು ಅಂತ ಎಲ್ಲ ಹನ್ನಳ್ಳಿದಾರಲ್ಲ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಸಾರಿ ವಿಸಿಟ್ ಮಾಡಿ ಅಂತಾಗ ಇವತ್ತು ಬಂದು ನನಗೆ ವಿಸಿಟ್ ಮಾಡಿದ್ರು.
ಸೊ ಅದರಿಂದ ಈ ರಕ್ಷೆಗೆ 1.25 ಕೋಟಿ ಅಮೌಂಟ್ ಆಲ್ರೆಡಿ ಹಾಕಿ BMC ಕಾಂಟ್ರಾಕ್ಟರ್ ಕೂಡ ಪೂಜೆ ಮಾಡಿಕೊಟ್ಟಿದ್ದೀನಿ. ಕೆಲವೇ ದಿನದಲ್ಲಿ ವರ್ಕ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ನೀವು ಕೊಟ್ಟಿರ್ತಕ್ಕಂಥ ಸಮರ್ಪಕವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ಒಂದೇ ಹೇಳೋದು, ನಾನು ಮುಂದೆ ಏನೋ ಆಗ್ಬಿಡ್ತೀನಿ, ಹಿಂದೆ ಏನೋ ಆಗ್ಬಿಡ್ತೀನಿ ಅಂತ ಹೋಗ್ತಾ ಇಲ್ಲ. ನಾನು ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಸಮರ್ಪಕವಾಗಿ ಬಳಸ್ಕೊಂಡು ಹೋಗ್ತಿದ್ದೀನಿ. ಬಹುಶಃ ಈ ಮುಳಬಾಗಿಲು ಜನತೆ ಯಾವ ನಂಬಿಕೆ ಇಟ್ಟು ನನ್ನ ಆಯ್ಕೆ ಮಾಡಿದ್ದೀರಿ, ಆ ನಂಬಿಕೆ ಉಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಿದ್ದೀನಿ ಅಂತ ಒಂದು ನಂಬಿಕೆ ನನಗಿದೆ ಅಂತ ಹೇಳ್ತಾ, ಎಲ್ರಿಗೂ ಮುಂಬರೋ ದಿನದಲ್ಲಿ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಎಲ್ಲ ಒಳ್ಳೇದಾಗಬೇಕಂತ ಬಯಸೋಂಥ ವ್ಯಕ್ತಿ, ಒಳ್ಳೇದಾಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಎಲ್ರಿಗೂ ಒಳ್ಳೇದಾಗಲಿ.